ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮೂವಿ ರಿವ್ಯೂ ಬಂದ್ಬಿಟ್ಟು 45. ಈ ಮೂವಿಯ ಒನ್ಲೈನ್ ಸ್ಟೋರಿ ಕತೆ ಬಂದ್ಬಿಟ್ಟು ಹೀರೋ ನಾಯಿನ ಸಾಯಿಸ್ತಾನೆ. ಒಟ್ನಲ್ಲಿ ಮೇನ್ ಗುರು ಮಿಸ್ ಆಗಿ ಸಾಯಿಸ್ತಾನೆ, ಬೇಕು ಸಾಯಿಸ್ತಾನೆ ಅಂತ ನೀವು ಮೂವಿಲಿ ನೋಡಬೇಕು. ಯಾಕೆ ಹಂಗೆ ಇಂಪ್ಯಾಕ್ಟ್ ಸೀನ್ ಆಗುತ್ತೆ ಅಂದರೆ ನನ್ನ ಪ್ರಕಾರ ಈ ಮೂವಿ ಲೈನ್ ಸ್ಟೋರಿ ಕತೆ ಸಿಕ್ಕಾಬಟ್ಟೆ ಡೆಪ್ತ್ ಆಗಿದೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ರಾಜ್ ಬಿ ಶೆಟ್ಟಿ ಅವರು ಡಿಫ್ರೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಅನ್ಬೋದು. ಒಟ್ಟಲ್ಲಿ ಸಿಕ್ಕಾಪಟ್ಟೆ ಇಂಟೆನ್ಷನ್ ಅನ್ನೋದಕ್ಕಿಂತ ಮೂವಿ ಮೇಲೆ ಅಂಥ ಎಕ್ಸ್ಪೆಕ್ಟೇಷನ್ ಅಂತೂ ನಾನಂತೂ ಇಟ್ಕೊಂಡು ಹೋಗಿರಲಿಲ್ಲ. ಆ ಎಕ್ಸ್ಪೆಕ್ಟೇಷನು ರೀಚ್ ಆಯಿತು, ಆದರೆ ಒಂದು ಲೆವೆಲ್ಗೆ ರೀಚ್ ಆಯಿತು ಅಂತ ನನಗೇನು ಅನ್ನಿಸ್ತು. ಏಕೆಂದರೆ ಈ ಮೂವಿಲಿ ಮೇನು ರಾಜ್ ಬಿ ಶೆಟ್ಟಿ ಮತ್ತು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ನೋದು. ಹೊಸ ರೀತಿಯ ಕಥೆನ ಇಲ್ಲಿ ಪ್ರಯತ್ನ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರು. ಒಟ್ನಲ್ಲಿ ಫಸ್ಟ್ನೇ ಡೈರೆಕ್ಷನ್ ಅದು ತುಂಬ ಚೆನ್ನಾಗಿ ಬಂದಿದ್ದಾರೆ ಅನ್ಬೋದು. ಅಲ್ಲಲ್ಲಿ ಒಂಚೂರು ಕಥೆಗಳಲ್ಲಿ ಒಂಚೂರು ಲ್ಯಾಗ್ ಹೊಡೆಯುತ್ತೆ ಅನ್ಬೋದು. ಯಾಕೆಂದರೆ ಇಲ್ಲಿ ಕಥೆಗಳಲ್ಲಿ ಸಿಕ್ಕಾಪಟ್ಟೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟು ಹೋಗಿದ್ದೆ, ಅಂಥ ಎಕ್ಸ್ಪೆಕ್ಟೇಷನ್ನು ಇರಲಿಲ್ಲ ಮೂವಿಲಿ ಅಂತ ನನಗೇನು ಅನ್ನಿಸ್ತು ಗುರು ಅಂತ ನನಗೇನು. ಒಟ್ನಲ್ಲಿ ಅಲ್ಲಲ್ಲೇ ಕ್ಯಾರೆಕ್ಟರ್ಗಳನ್ನ ತಗೊಬರ್ತಾರೆ, ಅಂಥ ಕ್ಲಾರಿಟಿಗಳು ಇವರು ಕೊಡೋದಿಲ್ಲ ಅನ್ಬೋದು. ಅಲ್ಲೇ ಒಂಚೂರು ಫಿಲಮ್ ಒಂಚೂರು ಲ್ಯಾಗ್ ಹೊಡೀತು ಅಂತ ನನಗೇನೋ ಅನ್ನಿಸ್ತು. ಒಟ್ನಲ್ಲಿ ಫಸ್ಟ್ ಹಾಫ್ ವಿಚಾರದಲ್ಲಿ ನೋಡೋದಾದರೆ ಒಂಚೂರು ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಗಳನ್ನ ಬೇಗ ತೋರಿಸ್ಬಿಡ್ತಾರೆ, ಅಂಥ ಮುಚ್ಚುಮರೆ ಏನು ಮಾಡೋದಿಲ್ಲ ಅನ್ಬೋದು. ಒಟ್ನಲ್ಲಿ ಇಂಟರ್ವಲ್ ಬ್ಲಾಕು ತುಂಬ ಚೆನ್ನಾಗಿ ಬಂದಿದ್ದಾರೆ ಅನ್ಬೋದು. ಮೇನ್ ಇಂಟರ್ವಲ್ ಬ್ಲಾಕಲ್ಲಿ ಒಟ್ನಲ್ಲಿ ತುಂಬ ಚೆನ್ನಾಗಿ ಮಾಡೋದ್ರಿಂದ ಕತೆ ತುಂಬ ಚೆನ್ನಾಗಿ ಫೋಲ್ಡ್ನ ಮಾಡ್ಕೊಂಡು ಹೋಗಿದ್ದಾರೆ. ಒಟ್ನಲ್ಲಿ ಮೇನ್ ಗುರು ಸೆಕೆಂಡ್ ಹಾಫ್ ಬರೋದಾದರೆ ಒಟ್ನಲ್ಲಿ ಮೇನು ವಿಚಾರದಲ್ಲಿ ನೋಡಿದ್ರೆ ಇಲ್ಲಿ ಶಿವರಾಜ್ ಕುಮಾರ್ ಸೆಕೆಂಡ್ ಹಾಫ್ ವಿಚಾರದಲ್ಲಿ ಬರ್ತಾರೆ. ಉಪೇಂದ್ರ ಅವರು ಫಸ್ಟಿಂದನೂ ಇರ್ತಾರೆ. ಉಪೇಂದ್ರ ಮತ್ತು ಶಿವರಾಜ್ ಕುಮಾರ್ ತುಂಬ ಚೆನ್ನಾಗಿ ಈ ಫಿಲಮ್ಗೆ ಪ್ಲಸ್ ಪಾಯಿಂಟ್ ಆಗಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಉಪೇಂದ್ರ ಅವರು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ಶಿವರಾಜ್ ಕುಮಾರು ಈ ಫಿಲಮ್ಗೆ ಜಾಯ್ನ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಒಂದು ಬಿಗ್ ಪ್ಲಸ್ ಪಾಯಿಂಟ್ ಆಯಿತು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಅವರು ಸೀನ್ಗಳ ಬರೋದಾಗಲಿ, ಒಟ್ನಲ್ಲಿ ಸುಧಾರಾಣಿನ ಇಲ್ಲಿ ಗ್ಯಾಪಲ್ಲಿ ಕರ್ಕೊಂಬಂದು ಅವ್ರನ್ನೂ ಕ್ಯಾಮಿಯೋ ಇನ್ನಿಂಗ್ಸ್ ಮಾಡಿದ್ದಾರೆ. ಅವ್ರದ್ದು ಒಂಚೂರು ಇಂಪ್ಯಾಕ್ಟ್ ಆಯಿತು. ವಿಚಾರದಲ್ಲಿ ನೋಡೋದಾದರೆ ಇಲ್ಲಿ ಅಂಥ ಹೇಳ್ಕೊಡೋ ಹಾಡುಗಳನ್ನ ಇವರು ಯಾವುದೂ ಮಾಡೇ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ಇವರು ಅಂಥದ್ದೇನು ಬಳಸ್ಕೊಂಡಿಲ್ಲ ಅನ್ಬೋದು. ಬಂದಾಗಿಲ್ಲ ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಏನೋ ಒಂದು ಲೆವೆಲ್ಗೆ ಯೂಸ್ ಮಾಡಿದ್ದಾರೆ ಹೊರತು ಫುಲ್ಲು ಫಿಲಮಲ್ಲಿ ಮ್ಯೂಸಿಕ್ಗಳನ್ನ ಅಂಥದ್ದೇನು ಯೂಸ್ ಮಾಡಿಲ್ಲ. ಒಟ್ಟಿನಲ್ಲಿ ಯಾವುದೇ ಸಾಂಗ್ಗಳು ಮೂವಿಲಿ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಕ್ಯಾಮ್ರಾ ವರ್ಕ್ ಆಗಲಿ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎಡಿಟಿಂಗ್ ವಿಚಾರದಲ್ಲಿ ನೋಡಿದ್ರೆ ಒಂಚೂರು ಎಡವಿಟ್ಟಾರೆ ಅಂತ, ಒಂಚೂರು ತಪ್ಪು ಮಾಡವ್ರೆ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಈ ಮೂವಿಯ ಮ್ಯೂಸಿಕ್ಕು, ಕ್ಯಾಮ್ರಾ ಎಡಿಟಿಂಗು, ಕ್ಯಾಮ್ರಾಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮೇನು ಸ್ಟೋರಿ ಒಟ್ಟಿನಲ್ಲಿ ಗರುಡ ಪುರಾಣದ ಬಗ್ಗೆ ತೆಗ್ದವ್ರೆ. ಒಟ್ಟಿನಲ್ಲಿ ಗರುಡ ಪುರಾಣ ಏನಕ್ಕೆ 45 ಹೆಸರಿನ ಫಿಲಮ್ನ ಇಟ್ಟವ್ರೆ ಅಂದರೆ ನೀವು ಮೂವಿನ ನೋಡಬೇಕು. ಅಲ್ಲಿ ಗರುಡ ಪುರಾಣದ ಬಗ್ಗೆ ಒಟ್ಟಿನಲ್ಲಿ ಒಂದು ಲೆವೆಲ್ಗೆ ತುಂಬ ಚೆನ್ನಾಗಿ ಹೇಳವ್ರೆ ಅಂತ ನನಗೇನು ಅನ್ನಿಸ್ತು ಗುರು. ಮೇನು ವಿಚಾರದಲ್ಲಿ ನೋಡಿದರೆ ದುಡ್ಡನ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅನ್ಬೋದು. ಅನ್ನೆಸೆಸರಿಯಾಗಿ ಒಟ್ಟಿನಲ್ಲಿ ಅಂಥದ್ದೇನು ಖರ್ಚು ಮಾಡಿಲ್ಲ ಅನ್ಬೋದು. ಮೇನು VFX ಗ್ರಾಫಿಕ್ ಬಗ್ಗೆ ಇವರು ಒಂಚೂರು ವಿಚಾರ ಮಾಡಬೇಕಿತ್ತು. ಅಂಥ VFXನ ಇದ್ದಂಗೆ ತೋರಿಸ್ಬಿಟ್ಟವ್ರೆ, ಏನು ಎಡಿಟಿಂಗ್ ಮಾಡಿಲ್ಲ. ಅಲ್ಲಿ ಒಂಚೂರು ಫಿಲಮು 50% VFX ಫಿಲಮ್ ಇದ್ರೂ ಒಂಚೂರು ಇವರು VFXನ ಒಂಚೂರು ಚೆನ್ನಾಗಿ ಮಾಡಬೇಕಿತ್ತು. ಅಲ್ಲೇ ಒಂಚೂರು ಫಿಲಮ್ ಲ್ಯಾಗ್ ಹೊಡೀತು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಷನ್ ಇದ್ರು, ಫೈಟಿಂಗ್ ಇದ್ರು, ಅಲ್ಲಿ VFXನ ತುಂಬ ಚೆನ್ನಾಗಿ ಯೂಸ್ ಮಾಡಿಲ್ಲ. ಅಲ್ಲಿ VFXನ ತುಂಬ ಚೆನ್ನಾಗಿ ಎಡಿಟ್ ಮಾಡಿಲ್ಲ. ಅಲ್ಲೇ ಒಂಚೂರು ಫಿಲಮ್ ಲ್ಯಾಗ್ ಹೊಡೆದಿತ್ತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಫಸ್ಟ್ ಹಾಫ್ ಒಂದು ಲೆವೆಲ್ಗೆ ತುಂಬ ಚೆನ್ನಾಗಿದ್ರೆ ಸೆಕೆಂಡ್ ಹಾಫು VFXಯಿಂದನೇ ಒಂಚೂರು ಫಿಲಮು ಒಂಚೂರು ಲ್ಯಾಗು ಮತ್ತು ಡಲ್ ಹೊಡೀತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಗುರು ಸೀನಲ್ಲಿ ಒಂಚೂರು ಇವರು ಕಥೆಯಲ್ಲಿ ಆಟ ಆಡಿದ್ದಾರೆ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಲಾಸ್ಟಲ್ಲಿ ಮೂವಿಲಿ ಒಂಚೂರು ಟರ್ನಿಂಗ್ ಆಗುತ್ತೆ. ಒಟ್ಟಿನಲ್ಲಿ ಲಾಸ್ಟ್ವರೆಗೂ ಮೂವಿ ಚೆನ್ನಾಗಿ ಬಂದಿದೆ ಅನ್ಬೋದು. ಲಾಸ್ಟ್ ಸೀನಲ್ಲಂತೂ ನೆಕ್ಸ್ಟ್ ಲೆವೆಲ್ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ ಈ ಮೂವಿಲಿ. ಏನಕ್ಕೆ ಈ ಮೂವಿ ಲಾಸ್ಟ್ವರೆಗೂ ನೋಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಗುರು. ಲಾಸ್ಟಲ್ಲಿ ಸ್ಕ್ರೀನ್ ಪ್ಲೇಯಲ್ಲಿ ಆಟ ಆಡೋರೆ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಗುರು ಈ ಮೂವಿಯಲ್ಲಿ ಒಂಚೂರು ಲೈಟಾಗಿ ಇವರು ಮೇಲಾಗಿ ಹೇಳಿದ್ದಾರೆ ಅಂತ ನನಗೇನು ಅನ್ನಿಸ್ತು. ಅಂಥ ಡೆಪ್ತಾಗಿ ಇವರು ಮೂವಿಯಲ್ಲಿ ಕತೆಗಳನ್ನ ಅಂಥದ್ದೇನು ಹೇಳಿಲ್ಲ. ಮಧ್ಯೆ ಬಂದ್ಬಿಟ್ಟು ಒಂದೊಂದು ಲೈನ್ನ ಹೇಳ್ಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಅಂಥ ಡೆಪ್ತಾಗಿ ಏನೂ ಹೇಳಿಲ್ಲ ಅಂತ ಮೇಲೆ ಕಥೆನ ಹೇಳ್ಕೊಂಡು ಹೋಗಿದ್ದಾರೆ ಒಟ್ಟಿನಲ್ಲಿ ಟೋಟಲಾಗಿ.
ಈ ಮೂವಿ ನೋಡ್ಬೋದಾ ಇಲ್ವಾ ಅಂದರೆ ಒನ್ ಟೈಮ್ ವಾಚು ಪದೇ ಪದೇ ಅಂತ ಹೇಳ್ಕೊಳ್ಳೋ ಮೂವಿ ಅಂತ ಅನ್ನಿಸ್ತಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಒಟ್ನಲ್ಲಿ ಒನ್ ಟೈಮ್ ವಾಚ್ ಟೈಮ್ ಮೂವಿ ಅಷ್ಟೇ ಹೊರತು ಒಟ್ನಲ್ಲಿ ಈ ಮೂವಿ ಒಟ್ನಲ್ಲಿ ನೋಡ್ಬೋದಾ ಇಲ್ವಾ ಅಂದರೆ ಒಟ್ನಲ್ಲಿ ನೋಡ್ಬೋದು. ಒಟ್ನಲ್ಲಿ ಗರುಡ ಪುರಾಣದ ಬಗ್ಗೆ ಹೊಸ ಕತೆ ರೀತಿ ಬಗ್ಗೆ ಹೊಸ್ದಾಗಿ ಏನೋ ಒಂದು ಟ್ರೈ ಮಾಡಿದ್ದಾರೆ ಅರ್ಜುನಿನ ಫಸ್ಟ್ ಟೈಮ್ ಫಿಲಮ್ನ. ತುಂಬ ಡೈರೆಕ್ಷನ್ನು ಒಟ್ನಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಈ ಮೂವಿ ಗುರು ನೋಡ್ಬೋದು, ಒನ್ ಟೈಮ್ ಥಿಯೇಟ್ರ್ ವಾಚ್ ಮಾಡ್ಬೋದು. ಈ ಮೂವಿ ರಿವ್ಯೂ ನಿಮಗೇನೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ನೋಡ್ಬಿಡ್ತೀರ ಮೂವಿ ರಿವ್ಯೂನ, ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ, ಹಂಗೆ ಹೋಗ್ಬಿಡ್ತೀರ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋದು ಫ್ರೀ ಇದೆ. ಒಟ್ನಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತೀವಿ ಗುರು, ಬೇಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಸಿಗೋ ಮುಂದಿನ ವೀಡಿಯೋದಲ್ಲಿ.